21ನೇ ತಾರೀಕು ಇನಾಮ್ ವೀರಾಪುರ ಗ್ರಾಮದಲ್ಲಿ ನಡೆದಂಥ ಒಂದು ಕೊಲೆ ಅತ್ಯಂತ ದುಃಖಕರ ಮತ್ತು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ಹಿನ್ನೆಲೆ ನೋಡಿದಾಗ ಒಂದು ಹೆಣ್ಣು ಮತ್ತು ಒಂದು ಗಂಡು ಅವರು ಪ್ರಾಯಕ್ಕೆ ಬಂದಿದ್ದಾರೆ, ಪರಸ್ಪರ ಒಪ್ಪಿಕೊಂಡಿದ್ದಾರೆ, ಪರಸ್ಪರ ಒಪ್ಪಿ ಅವರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಮನೆಯವರ ತಕರಾರಿತ್ತು ಅಂತ ಹೇಳಿದ್ದಾರೆ, ಅದರ ನಡುವೆನೂ ಅವರು ಮದುವೆ ಆಗಿದ್ದಾರೆ. ಅದು ಆದಮೇಲೆ ಎರಡು ಕುಟುಂಬಗಳಲ್ಲಿ ಜಿಜ್ಞಾಸೆ ನಡೆದಿದೆ. ಅದು 7/5/2025 ಅಂದರೆ ಜುಲೈ 7ನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಬಂದು, ಆಮೇಲೆ ಅವರು ದೇವಸ್ಥಾನಕ್ಕೆ ಹೋಗಿ ಮದುವೆಯಾಗಿ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ರಿಜಿಸ್ಟ್ರೇಷನ್ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಆಗಿ ಹೊರಗಡೆ ಊರಿಗೆ ಹೋಗಿ ವಾಸ ಮಾಡಿ ಆ ಹೆಣ್ಮಗು ಗರ್ಭಿಣಿಯಾಗಿ ಮತ್ತೆ ವಾಪಸ್ಸು ಊರಿಗೆ ಬಂದ ಮೇಲೆ ಈ ಘಟನೆ ನಡೆದಿದೆ. ಕ್ಲಿಯರ್ ಕಟ್ ಮರ್ಡರ್. ಇದನ್ನು ಸುಪ್ರೀಂ ಕೋರ್ಟ್ನ ತೀರ್ಮಾನಗಳು ಹೇಳಿದ್ದಾವೆ. ಅಟ್ರಾಸಿಟಿ ಕೇಸನ್ನು ಮಾಡಿದ್ದಾರೆ, ಮರ್ಡರ್ ಕೇಸನ್ನು ಮಾಡಿದ್ದಾರೆ. ಸೊ 60 ದಿನಗಳೊಳಗಡೆ ಚಾರ್ಜ್ ಶೀಟ್ ಹಾಕಬೇಕು. ಅಲ್ಲಿ ನಾವು ಈಗಾಗಲೇ ಕರ್ನಾಟಕದಲ್ಲಿ 14 ಕಡೆ ಸ್ಪೆಷಲ್ ಕೋರ್ಟ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ನಮ್ಮ ಅನೇಕ ಜನ ಸ್ನೇಹಿತರು, ಸಂಘಟನೆಗಳು, ಸಾರ್ವಜನಿಕರು ಯಾರಿಗೆ ಈ ಘಟನೆಯಿಂದ ನೊಂದಿದ್ದಾರೆ ಈ ಕೇಸನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಆದಷ್ಟು ಬೇಗ ವಿಕ್ಟಿಮ್ಗಳಿಗೆ ನ್ಯಾಯ ಸಿಗಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕಾನೂನು ಸಚಿವರು, ಗೃಹ ಸಚಿವರ ಜೊತೆಲಿ ಚರ್ಚೆ ಮಾಡಿ ಇಲ್ಲಿರ್ತಕ್ಕಂಥ ಸ್ಪೆಷಲ್ ಕೋರ್ಟಲ್ಲೇ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಎಸ್ಟಾಬ್ಲಿಷ್ ಮಾಡಿ ಅಗತ್ಯ ಬಿದ್ದರೆ ನಾವು ಖಾಸಗಿಯಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ನೇಮಕ ಮಾಡಿಕೊಂಡು ತ್ವರಿತಗತಿಯಲ್ಲಿ ನ್ಯಾಯ ಸಿಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಡಿಲೇ ಆಯಿತು, ಅವರು ತಾತ್ಸಾರದಿದ್ದರು, ನೋಡಲಿಲ್ಲ ಅಂತ ಮಾತನ್ನು ಹೇಳಿದ್ದಾರೆ ಕೆಲವರು. ಅದಕ್ಕೆ ನಮ್ಮ ಕಮಿಷನ್ಗೆ ಒಂದು ಎನ್ಕ್ವೈರಿ ಮಾಡಿ ಆ ಒಂದು ದೂರಿನ ಮೇಲೆ ಅದರ ಸತ್ಯಾಸತ್ಯತೆಗಳು ಎಷ್ಟಿದ್ದಾವೆ ಅಂತೇಳಿ ಆ ಒಂದು ತನಿಖೆಯ ಆಧಾರದ ಮೇಲೆ ಬರುವಂಥ ವರದಿಯನ್ನು ಅವಲಂಬಿಸಿ ಅದರ ಮೇಲೆ ನಾವು ಶಿಸ್ತಿನ ಕ್ರಮ ತಗೊಳ್ಳೋಕ್ಕೆ ಮಾಡ್ತೀವಿ. ಈಗ ಇದರ ತೀವ್ರಗತಿಯಲ್ಲಿ ತನಿಖೆ ಮಾಡಿ ಮತ್ತು ವಿಕ್ಟಿಮ್ಗೆ ಸೂಕ್ತ ರಕ್ಷಣೆ, ಪುನರ್ವಸತಿ, ಅವರ ಜೀವಕ್ಕೆ ಬೇಕಾದಂಥ, ಬದುಕಿಗೆ ಬೇಕಾದಂಥ ಅವಶ್ಯಕತೆ ಕಳಿಸ್ಕೊಂಡಿದ್ದೇಳಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಟ್ರಾಸಿಟಿ ಆ್ಯಕ್ಟ್ ಕೆಳಗಡೆ 5 ಲಕ್ಷ ಕೊಟ್ಟಿದ್ದೀವಿ ಮೊನ್ನೆ. ಈಗ 8 ಜನಕ್ಕೆ 16 ಲಕ್ಷ ರೂಪಾಯಿ ಚೆಕ್ಕನ್ನು ಕೊಟ್ಟಿದ್ದೀವಿ ಬೆಳಿಗ್ಗೆ. 9 ಕುಟುಂಬಗಳಿರೋದು ದಲಿತರದು. ಈ ಥರದ್ದು ಹೆಚ್ಚು ಕುಟುಂಬ ಇದ್ದಾವೆ. ಅವ್ರಿಗೆ ರಕ್ಷಣೆ ಬೇಕು, ಭಯದಿಂದ ಬದುಕ್ತಾ ಇದ್ದಾರೆ. ಜಿಲ್ಲಾಡಳಿತ ಅವ್ರಿಗೆ ರಕ್ಷಣೆ ಕೊಡಬೇಕು, ಪುನರ್ವಸತಿ ಕೊಡಬೇಕು, ಅವರಲ್ಲಿ ಬದುಕಿನಲ್ಲಿ ಬದುಕುವ ಭರವಸೆಯನ್ನು, ಭದ್ರತೆಯನ್ನು ಮತ್ತು ಅವರ ಹಕ್ಕುಗಳನ್ನು ಅವರಿಗೆ ಜ್ಞಾಪಿಸಿ ಅದರ ಪರವಾಗಿ ಇಡೀ ಜಿಲ್ಲಾಡಳಿತ ಸರ್ಕಾರ ನಿಲ್ಲಬೇಕು ಮತ್ತು ಈ ಒಂದು ಘಟನೆಯನ್ನು ವಿತ್ ಐರನ್ ಹ್ಯಾಂಡ್ ಡೀಲ್ ಮಾಡಬೇಕು. ಯಾವ ಕಾರಣಕ್ಕೂ ತಪ್ಪಿತಸ್ಥರು ಯಾರ್ಯಾರಿದ್ದಾರೋ ಒಬ್ಬರು ತಪ್ಪಿಸ್ಕೋಬಾರ್ದು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ವಿ. ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಮತ್ತು ಪ್ರತ್ಯೇಕವಾಗಿ ನಾವು ಖಾಸಗಿಯಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ನಾಳೆ ಸಚಿವ ಸಂಪುಟ ಇದೆ, ಅಲ್ಲಿ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ಲಾ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿ ಡಿಸಿಷನ್ ಮಾಡಿ ಇದನ್ನು ಪ್ರತ್ಯೇಕವಾಗಿ ತೀವ್ರವಾಗಿ ತನಿಖೆ ಮಾಡಿ ನ್ಯಾಯಾಲಯದಲ್ಲಿ ಸಿಗಬೇಕು ಅಂತೇಳಿ ಉದ್ದೇಶದಿಂದ ಇದನ್ನು ನಾನು ಹೇಳಿದ್ದೀನಿ. ನಿರ್ದಾಕ್ಷಿಣ್ಯವಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ನಮಗೆಲ್ಲ ನಾಚಿಕೆ ಆಗ್ತಾಯಿದೆ. ನಾಗರಿಕ ಸಮಾಜ ಈ ಮಟ್ಟಕ್ಕೆ ಹೋಗೋದು ಹೈಲಿ ಕಂಡೆಮ್ ದಿಸ್. ಅಗತ್ಯ ಬಿದ್ದರೆ ಮುಂದಿನ ವಿಧಾನಸಭೆ ಅಧಿವೇಶನದಲ್ಲಿ ಈ ಒಂದು ಮರ್ಯಾದೆ ಹತ್ಯೆಯ ಕಾಯ್ದೆಯನ್ನು ತರಲಿಕ್ಕೆ ಪರಿಶೀಲನೆ ಮಾಡ್ತೀವಿ. ಮುಂಜಾಗ್ರತಾ ಕ್ರಮ ತಗೋಬೇಕು, ಜಾಗೃತಿಯನ್ನು ಮೂಡಿಸಬೇಕು. ಅದಕ್ಕೆ ಮುಂದಿನ ದಿನಗಳಲ್ಲಿ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಬಟ್ ಸಮಾಜ ಕಲ್ಯಾಣಕ್ಕೆ ಲ್ಯಾಪ್ಸಸ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಕಮಿಷನ್ಗೆ ಹೇಳಿದ್ದೀನಿ, ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀನಿ.